ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜಿಲ್ಲಾಧ್ಯಕ್ಷರಾದಂಥ ಶ್ರೀ ನಾಗೇಂದ್ರ ಅವರೇ, ಗ್ರಾಮಾಂತರ ಅಧ್ಯಕ್ಷರಾದಂಥ ಶ್ರೀ ಸುಬ್ಬಣ್ಣ ಅವರೇ, ಶಾಸಕರಾದಂಥ ಶ್ರೀ ಶಿವತ್ಸ ಅವರೇ, ಪಕ್ಷದ ಎಲ್ಲ ಮುಖಂಡರೇ, ಕಾರ್ಯಕರ್ತ ಬಂಧುಗಳೇ, ಇಂದು ಈ ಪತ್ರಿಕಾಗೋಷ್ಠಿಯ ಒಂದು ಉದ್ದೇಶ ಪ್ರಧಾನಮಂತ್ರಿ ಅವರ ಇವತ್ತು 12 ವರ್ಷ ಸತತ ಒಂದು ಚುನಾಯಿತ ಪ್ರಧಾನಮಂತ್ರಿಯಾಗಿ ಭಾರತದ ಒಂದು ಅಭಿವೃದ್ಧಿಗಾಗಿ, ಭಾರತದ ಏಳಿಗೆಗಾಗಿ, ಭಾರತದ ಹಿತರಕ್ಷಣೆಗಾಗಿ ಏನು ಕೊಡುಗೆಗಳು ನೀಡಿದರೆ 12 ವರ್ಷ ಸತತ ಸೇವೆ ಬಗ್ಗೆ ಚರ್ಚಿಸಲು ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ತಾವೆಲ್ಲರೂ ಬಂದಿದ್ದೀರಾ. ನಿಮ್ಮೆಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ 2014ರಲ್ಲಿ ತಮ್ಮ ಪ್ರಮಾಣ ವಚನವನ್ನು ಸ್ವೀಕರಿಸುವಂಥ ಸಂದರ್ಭದಲ್ಲಿ ಪ್ರಧಾನಮಂತ್ರಿಯವರು ಈ ದೇಶದ ಒಂದು ಸರ್ವತೋಮುಖ ಅಭಿವೃದ್ಧಿಗಾಗಿ, ಭಾರತೀಯರ ಒಂದು ಹಿತರಕ್ಷಣೆಗೋಸ್ಕರ, ಒಂದು ಒಳ್ಳೆ ರಾಷ್ಟ್ರೀಯ, ಒಂದು ಸುಭದ್ರ ರಾಷ್ಟ್ರ, ಒಂದು ಸುರಕ್ಷಿತವಾದಂತಹ ಒಂದು ರಾಷ್ಟ್ರ, ಒಂದು ಶ್ರೇಷ್ಠ ರಾಷ್ಟ್ರ, ಒಂದು ವಿಕಸಿತ ಭಾರತವನ್ನು ನಿರ್ಮಾಣ ಮಾಡೋದಕ್ಕೆ ಅಡಿಗಲ್ಲನ್ನು ನೆಟ್ಟಿದ್ರು. ಅದಕ್ಕೆ ತಕ್ಕ ಈ 12 ವರ್ಷ ಅವರು ಹೋರಾಟವನ್ನು ನಡೆಸಿದ್ದಾರೆ. ಅತ್ಯಂತ ಯಶಸ್ವಿಯಾಗಿ ಅನೇಕ ಯೋಜನೆಗಳು, ಮೂಲಸೌಕರ್ಯ ನಿರ್ಮಾಣ ಮಾಡೋದ ಮೂಲಕ ಇವತ್ತು ಭಾರತವನ್ನು ಉದ್ಧಾರ ಮಾಡಿದೆ. 2014ರಲ್ಲಿ ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ, ಬಹುಶಃ ನಮ್ಮ ನೆನಪಲ್ಲಿ ಅದಿನ್ನೂ ಏನು ಆ ಒಂದು ಸಮಸ್ಯೆಗಳು ಇವತ್ತಿಲ್ಲ. ಆದರೆ 2014ರಲ್ಲಿ ನಾವು ಅಸಮತೋಲಿತ ಆರ್ಥಿಕತೆಯ ಪಟ್ಟಿಯಲ್ಲಿ ಒಂದು 5 ಇಕನಾಮಿಗಳಲ್ಲಿ ನಾವು ಗುರುತಿಸಿದ್ವಿ. ಅಂದರೆ ಭಾರತ ಒಂದು ಅನ್ಬ್ಯಾಲೆನ್ಸ್ಡ್ ಮತ್ತು ಒಂದು ಅನ್ಸರ್ಟನ್ ಇಕನಾಮಿಕ್ ಫ್ಯೂಚರಲ್ಲಿ ಆ ಪಟ್ಟಿಯಲ್ಲಿ ಸೇರಿರ್ತಕ್ಕಂಥದ್ದು. ಆ ಒಂದು ಆರ್ಥಿಕ ಪರಿಸ್ಥಿತಿಯಿಂದ ಇವತ್ತು ವಿಶ್ವದ ಒಂದು ಅತ್ಯಂತ ಒಂದು ಬಲವಾಗಿರ್ತಕ್ಕಂಥ ಒಂದು ಆರ್ಥಿಕ ಪರಿಸ್ಥಿತಿಗೆ ಪರಿವರ್ತನೆ ಮಾಡುವಂಥದ್ದು ಸಂಪೂರ್ಣವಾಗಿ ಆ ಕೀರ್ತಿಯನ್ನು ಪ್ರಧಾನಮಂತ್ರಿಯವರು ಮತ್ತು ಕೇಂದ್ರ ಸರ್ಕಾರದ ಅನೇಕ ಆರ್ಥಿಕ ಯೋಜನೆಗಳಿಗೆ ಸಲ್ಲಬೇಕಾಗಿದೆ. ಒಳ್ಳೆಯ ಒಂದು ಆರ್ಥಿಕ ನೆಲೆಗಟ್ಟಿನಿಂದ ಇವತ್ತು ಒಂದು ಸುಭದ್ರ, ಒಂದು ಶ್ರೇಷ್ಠ ಭಾರತ ನಿರ್ಮಾಣ ಮಾಡೋದಕ್ಕೆ ನಮಗೆ ಸಾಧ್ಯ ಆಗ್ತದೆ. ಹಿಂದೆ ಭಾರತ ಒಂದು ಕೆಲಸ ಮಾಡೋದಕ್ಕೆ ಅಥವಾ ಏನಾದರೂ ಒಂದು ಇಲ್ಲಿ ಫ್ಯಾಕ್ಟ್ರಿ ಅಥವಾ ಏನಾದರೂ ಸೆಟಪ್ ಮಾಡೋದಕ್ಕೆ ಬರ್ತಾ ಇದ್ರೆ ಅದು ಬರೀ ಕಾಸ್ಟ್ ಆರ್ಬಿಟ್ರಾಜ್ ಮೂಲಕ, ಅಂದರೆ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ನಾವು ಕೆಲಸ ಮಾಡ್ಬೋದು ಅಂತ ಭಾರತವನ್ನು ಆಯ್ಕೆ ಮಾಡ್ತಾ ಇದೆ. ಆದರೆ ಇವತ್ತು ಭಾರತದ ಒಂದು ಪ್ರತಿಭೆ ನೋಡಿಕೊಂಡು ಇಲ್ಲಿ ಅತಿ ಪ್ರತಿಭಾನ್ವಿತ ಒಂದು ಸಮಾಜ ಇದೆ. ಇಲ್ಲಿ ನಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ಇಲ್ಲಿ ಒಳ್ಳೆಯ ಉತ್ಪನ್ನಗಳು ನಮಗೆ ಉತ್ಪಾದಿಸುವಂಥದ್ದು ಒಂದು ವ್ಯವಸ್ಥೆ ಇದೆ. ಆ ಒಂದು ದಿಕ್ಕಿನಲ್ಲಿ ಬಂದು ಇಲ್ಲಿ ತಮ್ಮ ವ್ಯಾಪಾರಗಳು, ತಮ್ಮ ಫ್ಯಾಕ್ಟ್ರಿಗಳು, ತಮ್ಮ ಕೈಗಾರಿಕೆ ಎಲ್ಲನೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸಂಸ್ಥೆಗಳು ಬಂದು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಲವಾರು GCCಗಳು ಅಂದರೆ ಗ್ಲೋಬಲ್ ಕೆಪಾಸಿಟಿ ಸೆಂಟರ್ಗಳು ಭಾರತದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು ಇದಕ್ಕೆ ಒಂದು ದೊಡ್ಡ ಉದಾಹರಣೆ. ಇಂಥದ್ದು ನಾವು ಹೇಳ್ತಾ ಹೋಗ್ಬೋದು. ಜೊತೆಗೆ ಏನು ಅತ್ಯಂತ ಒಂದು ಹೆಮ್ಮೆಯ ಒಂದು ಸಂಗತಿ ನಮ್ಮೆಲ್ಲರಿಗೂ ಕೂಡ, ಸುಮಾರು 25 ಕೋಟಿ ಜನ ಅತ್ಯಂತ ಒಂದು ಬಡ ಪರಿಸ್ಥಿತಿಯಲ್ಲಿರೋರು ಇವತ್ತು ಆ ಒಂದು ಪರಿಸ್ಥಿತಿಯಿಂದ ಆಚೆಗೆ ತೆಗೆದಿರ್ತಕ್ಕಂಥದ್ದು ಈ ಒಂದು ಸರ್ಕಾರದ ನೀತಿ ನಿಯಮಗಳ ಮೂಲಕ. ಬಹು ಆಯಾಮಿಕ ಬಡತನ ಪ್ರಮಾಣ ಏನು 29% ಇತ್ತು, ಅದು ಇವತ್ತು 11%ಗೆ ಇಳಿದಿದೆ. ನೀತಿ ಆಯೋಗದ ಪ್ರಕಾರ ಸುಮಾರು 25 ಕೋಟಿ ಜನರು ಬಹು ಆಯಾಮಿಕ ಬಡತನದಿಂದ ಹೊರಬಂದಿರ್ತಕ್ಕಂಥದ್ದು ನಮಗೆ ಭಾಳ ಹೆಮ್ಮೆಯ ಸಂಗತಿ. ಇನ್ನೊಂದು ಸರಿ ನೀತಿ ಆಯೋಗ ಕೆಲವರು ನಂಬೋದಿಲ್ಲ, ಯಾಕಂದರೆ ಭಾರತದ ಸಂಸ್ಥೆಗಳು ಭಾರತೀಯರೇ ನಡೆಸ್ತಾ ಇರುವಂಥದ್ದು ಕೆಲವರಲ್ಲಿ ನಂಬಿಕೆ ಇಲ್ಲ. ದಯವಿಟ್ಟು ತಮ್ಮ ಅಂತಾರಾಷ್ಟ್ರೀಯ ಸಂಸ್ಥೆ ಕಡೆಯೂ ನೀವು ಅವರ ಒಂದು ವರದಿಗಳು ದಯವಿಟ್ಟು ಗಮನಿಸಿ. WHO ರಿಪೋರ್ಟ್ ಪ್ರಕಾರ ಇನ್ಫೆಂಟ್ ಮಾರ್ಟಾಲಿಟಿ, ಪಶುಮರಣ, ಅದರ ಏನು ಸುಮಾರು ಭಾರತದಲ್ಲಿ 10%, 12% ಇತ್ತು, ಅದು ಇವತ್ತು ಬರೀ 2-3% ಬಂದಿದೆ. ಹೌದು, ಯಾವುದೇ ಒಂದು ಪಶುವನ್ನು ಕೂಡ ಮರಣ ಆದರೆ ನಮಗೆ ಭಾಳ ಅದು ದುಃಖಿನ ಸಂಗತಿ. ಆದರೆ ಇವತ್ತು ಅತ್ಯಂತ ಒಂದು ಕಡಿಮೆ ಆಗಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ ನಮಗೆ. ಅದು ನೇರ ಸಂಬಂಧ ಇರೋದು ಸ್ವಚ್ಛ ಭಾರತ್. ಸ್ವಚ್ಛ ಭಾರತಿಂದನೇ ಇದಾಗಿದ್ದು ಅಂತ WHO ರಿಪೋರ್ಟಲ್ಲೇ ಹೇಳಿರ್ತಕ್ಕಂಥದ್ದು. ವರ್ಲ್ಡ್ ಬ್ಯಾಂಕು, IMF ಎಲ್ಲರೂ ಕೂಡ
ಭಾಳ ಒಂದು ದೊಡ್ಡ ಒಂದು ಗೌರವವನ್ನು ಸಲ್ಲಿಸಿರೋದು ತಮ್ಮೆಲ್ಲರ ವರದಿ ಪ್ರಕಾರ. ಈ ಒಂದು ಭಾರತದಲ್ಲಿ ನಾವು ನಿಜಕ್ಕೂ ಉದ್ಧಾರ ಆಗ್ತಾ ಇರೋದು ಈ ಒಂದು ಒಳ್ಳೆ ನೀತಿ ನಿಯಮಗಳ ಮೂಲಕ, ಒಳ್ಳೆ ಯೋಜನೆಗಳ ಮೂಲಕ. ಇವತ್ತು ರೈತರಿಗೋಸ್ಕರ ಭಾಳ ದೊಡ್ಡ ಹೋರಾಟವನ್ನು ನಡೆಸಿರ್ತಕ್ಕಂಥದ್ದು. ಅವರು ನೇರವಾಗಿ ಅವ್ರ ಖಾತೆಗೆ 6,000 ಒಂದು ಕೊಡುವಂಥದ್ದು ಒಂದು ಒಳ್ಳೆ ಯೋಜನೆ ಇದೆ, ತಮ್ಮೆಲ್ಲರಿಗೂ ತಿಳಿದಿದೆ. 2024ರಲ್ಲೂ ಅವರು ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಪ್ರಥಮ ಒಂದು ಕೆಲಸ ಮಾಡಿದ್ದೆ ಆ ರೈತರದ್ದು ಒಂದು 6,000ದ ಒಂದು ಏನು ಯೋಜನೆ ಇತ್ತು ಅದು ನೇರವಾಗಿ ಅವ್ರಿಗೆ ಕೊಡುವಂಥದ್ದು. ಸುಮಾರು 4.5 ಲಕ್ಷ ಕೋಟಿ ನೇರವಾಗಿ PM ಕಿಸಾನ್ ಮೂಲಕ ರೈತರ ಖಾತೆಗೆ ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ಸಂಗತಿ. ಯೂರಿಯಾ ಅದು 90% ಸಬ್ಸಿಡಿ ಕೊಡ್ತಾ ಇದ್ರು. ಫಸಲ್ ಬಿಮಾ ಯೋಜನೆಯಲ್ಲಿ ಸುಮಾರು ಎಲ್ಲ ಫಲಾನುಭವಿಗಳಿಗೆ ಅತ್ಯಂತ ಅನುಕೂಲ ಆಗಿ ಎಲ್ಲ ಒಂದು ರೈತರ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಭಾರತದಲ್ಲಿ ಸುಮಾರು 71% ಒಂದು ಇನ್ಕ್ರೀಸ್ ಆಗಿದೆ, ಅಂದರೆ ನಮ್ಮ ಫುಡ್ ಗ್ರೇನ್ ಪ್ರೊಡಕ್ಷನಲ್ಲಿ. ಸೊ ಇಂಥ ಒಂದು ಒಳ್ಳೆ ರೈತರ ಸಬಲೀಕರಣ ಮೂಲಕ ಭಾರತದ ಒಂದು ಕೃಷಿ ಆರ್ಥಿಕತೆಗೂ ಕೂಡ ಒಂದು ದೊಡ್ಡ ಒತ್ತನ್ನು ಕೊಡ್ತಿದ್ದಾರೆ. ಮಹಿಳೆಯರ ಸಬಲೀಕರಣದ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಸುಮಾರು 32 crore ಅಕೌಂಟ್ಸ್ಗಳೇ ಜನ್ಧನ್ ಮೂಲಕ ಮಹಿಳೆಯರಿಗೋಸ್ಕರ ಅವರು ಓಪನ್ ಮಾಡಿರ್ತಕ್ಕಂಥದ್ದು ಜನ್ಧನ್ ಮೂಲಕ. ಲಖಪತಿ ದೀದಿಗಳು ಸುಮಾರು 3 ಕೋಟಿ ಮಹಿಳೆಯರು ಅದಕ್ಕೆ ಫಲಾನುಭವಿಗಳಾಗಿದ್ದಾರೆ. ಸೆಲ್ಫ್ ಹೆಲ್ಪ್ ಗ್ರೂಪ್, ಈ ಸ್ವಸಹಾಯ ಗುಂಪುಗಳಿದ್ದಾವೆ, ಅದರಲ್ಲಿ ಸುಮಾರು 91 ಲಕ್ಷ ಗುಂಪುಗಳು ಕೆಲಸ ಮಾಡಿ ಮಹಿಳೆಯರು ತಮ್ಮದೇ ಆದ ಸ್ವಾವಲಂಬಿ ಬದುಕಕ್ಕಾಗಿ ತಮ್ಮದೇ ಆದಂಥ ಒಂದು ಗುಂಪುಗಳ ಮೂಲಕ ತಮ್ಮ ಜೀವನೋಪಾಯಕ್ಕೆ ಒಂದು ದೊಡ್ಡ ಪ್ರೇರಣೆಯನ್ನು ಈ ಒಂದು ಯೋಜನೆ ಮೂಲಕ ಬಂದಿದೆ. ಜೊತೆಗೆ ಇವತ್ತು ಸ್ವಚ್ಛ ಭಾರತ್ ಮೂಲಕನೂ ಕೂಡ ಅವರಿಗೆ ಒಂದು ಮರ್ಯಾದೆ ಸಲ್ಲಿಸುವಂಥದ್ದು ಕೆಲಸ ಆಗಿದೆ. ಅದಕ್ಕೆ ನೇರ ಒಂದು ಸಂಬಂಧ ತಮ್ಮ ಆರೋಗ್ಯಕರ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ, ಅದರಲ್ಲಿ ಮಹಿಳೆಯರ ಒಂದು ಆರೋಗ್ಯಕ್ಕಾಗಿ ಒಂದು ದೊಡ್ಡ ಒತ್ತನ್ನು ನೀಡಿರ್ತಕ್ಕಂಥದ್ದು. ಯುವಕರಿಗೆ ಇವತ್ತು ಒಳ್ಳೆಯ ಅವಕಾಶ ಇದೆ. ಬರೀ ಇಲ್ಲಿ ಕಡಿಮೆ ವೆಚ್ಚದಲ್ಲಿ ಕೆಲಸ ಮಾಡೋದಕ್ಕೆ ಬರೀ GCCಗಳು ಮತ್ತು ಬೇರೆ ಅಂತಾರಾಷ್ಟ್ರೀಯ ಸಂಸ್ಥೆಗಳು ಬರ್ತಾ ಇಲ್ಲ. ನಮ್ಮ ಯುವಕರು ಭಾಳ ಒಂದು ಕೌಶಲ್ಯಾಭಿವೃದ್ಧಿ ಆಗಿದೆ, ಅವ್ರ ತರಬೇತಿನೂ ಕೂಡ ಆಗಿದೆ, ಅತ್ಯಂತ ಪ್ರತಿಭಾನ್ವಿತ ಯುವಕರು. ಅದಕ್ಕಾಗಿ ಇಂಥ ಒಂದು ಹ್ಯೂಮನ್ ಕ್ಯಾಪಿಟಲ್ ನಮಗೆ ಅವಶ್ಯಕವಾದಿದೆ ಅಂತ ಅಂತಾರಾಷ್ಟ್ರೀಯ ಮಟ್ಟದ ಸಂಸ್ಥೆಗಳು ಭಾರತಕ್ಕೆ ಬರ್ತಾ ಇದ್ದಾವೆ. ಸುಮಾರು 120 ಮೇಜರ್ ಸ್ಟಾರ್ಟಪ್ಗಳು, ಅದರಲ್ಲಿ ಸುಮಾರು 33.5 ಲಕ್ಷ ಕೋಟಿ ಅದರಲ್ಲಿ ವ್ಯಾಲ್ಯೂಯೇಷನ್ ಆಗಿರ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಅಂದರೆ ಕಂಡಕ್ಟರ್ ಮಿಷನ್ಗೂ ಕೂಡ 1.5 ಲಕ್ಷ ಕೋಟಿ ಆಗಿದೆ. ಸೊ ಇದೆಲ್ಲನೂ ಕೂಡ ಭಾರತ ಒಂದು ಒಳ್ಳೆ ಗುಣಮಟ್ಟದ ಒಂದು ಉತ್ಪನ್ನಗಳನ್ನು ಉತ್ಪಾದಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡಿದರೆ, ಯುವಕರಿಗೂ ಕೂಡ ಒಂದು ದೊಡ್ಡ ಉದ್ಯೋಗ ಕೊಡೋ ಮೂಲಕ ಇವತ್ತು ಕೆಲಸ ಆಗ್ತಾ ಇದೆ. ಬರೀ ಉದ್ಯೋಗ, ಆರ್ಥಿಕ ಮತ್ತು ಜನರ ಹಿತರಕ್ಷಣೆಗೋಸ್ಕರ ಅಲ್ಲ, ಭಾರತದಲ್ಲಿ ಅತ್ಯಂತ ಒಂದು ಮಹತ್ವವಾದಂಥ ಒಂದು ಕ್ಷೇತ್ರ ಅಂದರೆ ನಮ್ಮ ಪಾರಂಪರೆ. ಇವತ್ತು ಭಾರತದಲ್ಲಿ ಪ್ರಾಚೀನ ಕಾಲದಿಂದ ಇವತ್ತುವರೆಗೂ ನಮ್ಮ ಪಾರಂಪರೆಯನ್ನು ಹಲವಾರು ಒಂದು ವಂಶಗಳಿರ್ಬೋದು, ಹಲವಾರು ಭಾರತೀಯರು ಕೂಡ ಅದನ್ನ ಉಳಿಸ್ಕೊಂಡು ಬಂದಿದ್ದಾರೆ. ಅದಕ್ಕೆ ರಾಜಕೀಯ ಒಂದು ವ್ಯವಸ್ಥೆಯಲ್ಲಿ ಯಾವತ್ತೂ ಸಹ ಒಂದು ಮರ್ಯಾದೆ ಇರಲಿಲ್ಲ. ಸ್ವಾತಂತ್ರ್ಯ ಬಂದ ನಂತರನೂ ಕೂಡ ಈ ಮೆಕಾಲೆಯನ್ ಪಿತೂರಿಗಳು ಯಾವ ರೀತಿಯ ವ್ಯವಸ್ಥೆ ಈ ಒಂದು ಭಾರತೀಯ ಪಾರಂಪರೆ ಬಹಳ ಕೀಳು ಮಟ್ಟದ ಪಾರಂಪರೆ ಅಂತ ಗುರುತಿಸಲಾಗಿತ್ತು, ಅದನ್ನ ಮುಂದುವರಿತಾ ಹೋಗ್ತಾ ಇತ್ತು. ಅದಕ್ಕೆ ಹೊಸ ಗೌರವವನ್ನು ಕೊಟ್ಟು, ಅದಕ್ಕೆ ಹೊಸ ಚೌಕಟ್ಟನ್ನು ಕೊಟ್ಟು ಇವತ್ತು 44 ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ಸು, ಅದು ಯುನೆಸ್ಕೋ ಅಲ್ಲೇ ನಾವು 2nd ರ್ಯಾಂಕಿಂಗ್ ತೊಗೊಂಡಿದ್ದೀವಿ. ಅಂದರೆ ಎಷ್ಟು ಸೈಟ್ಗಳಿದ್ದಾವೆ ಅದು ಇಡೀ ವಿಶ್ವಕ್ಕೆ ಭಾಳ ಮುಖ್ಯವಾದಂಥ ಸೈಟಾಗಿ ಗುರುತಿಸ್ಕೊಂಡಿರೋದು. ಸುಮಾರು ಈ ಹಿಂದೆನೂ ಕೂಡ ಈ ಪಿಪ್ರಾ ಒಂದು ಆ್ಯಂಟಿಕ್ ಬೌದ್ಧ ಒಂದು ಧರ್ಮಕ್ಕೆ ಸೇರಿರುವಂಥದ್ದು ಆ್ಯಂಟಿಕ್ವಿಟೀಸ್ಗಳು, ಅದನ್ನ ಹಿಂದೆ ತರ್ತಿರ್ತಕ್ಕಂಥದ್ದು. ಅದರ ಜೊತೆಗೆ ಸುಮಾರು 668 ಆರ್ಟಿಫ್ಯಾಕ್ಟ್ಸ್ಗಳು ಭಾರತಕ್ಕೆ ಹಿಂದೆ ತಂದಿದ್ದಾರೆ. ಡಿಜಿಟಲಿ ಅಂದರೆ ನಮ್ಮ ಭಾರತದ ಒಂದು ತಂತ್ರಜ್ಞಾನ ಮೂಲಕ ಇದರ ಸಂರಕ್ಷಣೆಗೆ ಸುಮಾರು 12 ಲಕ್ಷ ಒಂದು ಈ ಸ್ಮಾರಕಗಳಿಗೆ ಮತ್ತು 11 ಲಕ್ಷ ಈ ಒಂದು ಆ್ಯಂಟಿಕ್ವಿಟೀಸ್ಗೆ ಇವತ್ತು ರಕ್ಷಣೆಯನ್ನು ಕೊಟ್ಟಿದ್ದಾರೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ 500 ವರ್ಷದ ಒಂದು ಪಾರಂಪರಿಕ ಸಮಸ್ಯೆ, ಅದಕ್ಕೆ ಒಂದು ಪರಿಹಾರ ಸಿಕ್ಕಿದೆ, ಕಾನೂನುಬದ್ಧವಾದಂಥ ಒಂದು ಪರಿಹಾರ ಸಿಕ್ಕಿದೆ. ಇವತ್ತು ಒಂದು ಹೊಸ ರಾಮ ಮಂದಿರವನ್ನು ನಿರ್ಮಾಣ ಮಾಡೋದ್ರ ಮೂಲಕ ಇವತ್ತು ನಮ್ಮ ಭಾರತೀಯರಿಗೆ ಅತ್ಯಂತ ಪ್ರಮುಖವಾದಂಥ ಒಂದು ಪಿಲ್ಗ್ರಿಮೇಜ್ ಸೈಟ್ಗೆ ಇವತ್ತು ಒಂದು ಗೌರವ ಸಿಕ್ಕಿದೆ. ಅದಕ್ಕೂ ಕೂಡ ನಾವು ಪ್ರಧಾನಮಂತ್ರಿಯವ್ರಿಗೆ ಮತ್ತು ಈ ಒಂದು ಸರ್ಕಾರಕ್ಕೆ ಗೌರವವನ್ನು ಸಲ್ಲಿಸಬೇಕಾಗಿದೆ. ಕಾಶಿ ವಿಶ್ವನಾಥ್ ಧಾಮು, ಮಹಾಕಾಲ್ ಮಹಾಲೋಕು, ಕೇದಾರ್ನಾಥ್ ಧಾಮು, ಉಜ್ಜೈನ್ ಮಹಾಕಾಲು ಎಲ್ಲಕ್ಕೂ ಕೂಡ ಒಂದು ಸಂರಕ್ಷಣೆ ಸಿಕ್ಕಿರ್ತಕ್ಕಂಥದ್ದು. ಮೈಸೂರಿಗರಿಗೆ ಹೆಮ್ಮೆ ಅಂದರೆ ಈ ಯೋಗ ಪಾರಂಪರೆ.
ಅಷ್ಟು ದೊಡ್ಡ ಒತ್ತು ಕೊಟ್ಟಿರ್ತಕ್ಕಂಥದ್ದು ಪ್ರಧಾನಮಂತ್ರಿಯವರು. 2014-15ರಲ್ಲೇ ದೊಡ್ಡ ಒತ್ತು ಕೊಟ್ಟರು. UN ಇದು ವರ್ಲ್ಡ್ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಗುರುತಿಸಿ ಭಾರತದ ಒಂದು ಸಾಫ್ಟ್ ಪವರ್ ಆಗಿ ಅದನ್ನ ಬಳಸುವಂಥದ್ದು ಕೆಲಸವನ್ನು ಮಾಡಿದ್ರು. ಇದು ಬರೀ ವ್ಯಾಯಾಮ ಅಲ್ಲ, ಗುಣಮಟ್ಟದ ಜೀವನಕ್ಕಾಗಿ ಒಂದು ದೊಡ್ಡ ಪ್ರೇರಣೆ. ಇದು ಭಾರತದಲ್ಲೇ ಉದ್ಭವ ಆಗಿರ್ತಕ್ಕಂಥದ್ದು, ಇಡೀ ವಿಶ್ವಕ್ಕೆ ಲಾಭ ಆಗುವಂಥದ್ದು ನಿಟ್ಟಿನಲ್ಲಿ ಅದನ್ನ ಬಳಸಿ ಇವತ್ತು ಅದು ಒಂದು ದೊಡ್ಡ ಸಾಫ್ಟ್ ಪವರ್ ಆಗಿದೆ. ಕಲೋನಿಯಲ್ ಅಥವಾ ಈ ಮಕ್ವಾಲಿಯನ್ ಪಿತೂರಿಗಳು ಅದರಿಂದ ಆ ಒಂದು ಮನೋಭಾವದಿಂದ ಅಥವಾ ಆ ಒಂದು ಮೈಂಡ್ಸೆಟ್ಟಿಂದ ಆಚೆ ತೆಗೆಯುವಂಥದ್ದು ಕೆಲಸಗಳು. ರಾಜ್ಪಥ್ ಏನಿತ್ತು ಅದನ್ನ ಕರ್ತವ್ಯ ಪತ್ತಾಗಿ ಬದಲಾವಣೆ ಮಾಡಿದ್ದಾರೆ. ಮುಘಲ್ ಗಾರ್ಡನ್ನ ಅಮೃತ್ ಉದ್ಯಾನ ಅಂತ ಮಾಡಿದ್ದಾರೆ. ಏನು 21 ಐಲ್ಯಾಂಡ್ಗಳಿದ್ದಾವೆ ಅದು ಪರಮವೀರ್ ಚಕ್ರ ಅವಾರ್ಡ್ಗಳಿಗೆ ಅದನ್ನು ನೇಮಕ ಮಾಡಿದ್ದಾರೆ. ಪೋರ್ಟ್ ಬ್ಲೇರನ್ನು ಶ್ರೀ ವಿಜಯಪುರಂ ಆಗಿ ಅವರು ನಾಮಕರಣ ಮಾಡಿದ್ದಾರೆ. ಕಮೆಮರೇಟಿವ್ ಕಾಯಿನ್ ಆನರ್ಡ್ ಇನ್ ಸಾರ್ಟ್ ಆಫ್ ಭಾರತ್ ಮಾತಾ ಈ ಥರ ಹೇಳ್ತಾ ಹೋಗ್ತಾ ಒಂದು ಸಾಯಂಕಾಲವರೆಗೂ ಇಲ್ಲೇ ಇರ್ತೀವಿ. ಭಾರತದ ತಂತ್ರಜ್ಞಾನ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್, ನಾವು ಏನು ಎಂಥ ಒಂದು ಪರಿಸ್ಥಿತಿಯಲ್ಲಿದ್ವಿ 2014ರಲ್ಲಿ ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ. ಈ ಒಂದು ಇಂಟರ್ನೆಟ್ ಏನು ಅಳವಡಿಸಬೇಕಾಗಿದೆ ಭಾರತದಲ್ಲಿ ಎಷ್ಟು ಶೀಘ್ರದಲ್ಲಿ ಮಾಡಬೇಕಾಗಿತ್ತು ಅದು ಮಾಡಲಾಗಿಲ್ಲ. ಇವತ್ತು ಅತ್ಯಂತ ಶೀಘ್ರದಲ್ಲಿ ಆಪ್ಟಿಕಲ್ ಫೈಬರು ಇತ್ಯಾದಿ ಎಲ್ಲ ಲೇ ಮಾಡೋ ಮೂಲಕ ಇವತ್ತು ನಮಗೆ ಬರೀ ಫೋನ್ ಬೇಕಾಗಿದೆ. ಆಚೆ ಹೋಗುವಾಗ ನಿಮ್ಮ ಒಂದು ಮಾಧ್ಯಮದವರು ಎಲ್ಲ ಕ್ಯಾಮ್ರಾ ಇತ್ಯಾದಿ ಏನು ಬೇಕಾಗಿದೆ. ನೀವು ಒಂದು ಫೋನ್ ಇಟ್ಕೊಂಡು ನೀವು ರಿಪೋರ್ಟಿಂಗ್ ಮಾಡ್ಬೋದು. ಯೂಟ್ಯೂಬರ್ಗಳು ಬಂದಿದ್ದಾರೆ, ಇನ್ನೊಬ್ಬರು ಬಂದಿದ್ದಾರೆ, ಎಲ್ಲರೂ ಕೂಡ ತಮ್ಮ ಫೋನಲ್ಲೇ ಫೋಟೋ ತೊಗೊಂಡು ವಿಡಿಯೋ ಮಾಡಿಕೊಂಡು ಎಲ್ಲರೂ ಕೂಡ ಇವತ್ತು ಒಂದು ಜರ್ನಲಿಸಮ್ಗೋಸ್ಕರ ಒಂದು ದೊಡ್ಡ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಇವತ್ತು ಇಲ್ಲಿ ಸ್ಟಾರ್ಟಪ್ ಇಂಡಿಯಾ ಮೂಲಕ ನಾನು ಆಗಲೇ ಹೇಳಿದೆ ಎಷ್ಟು ಸ್ಟಾರ್ಟಪ್ಗೆ ಒತ್ತು ಕೊಟ್ಟಿದೆ. ಬ್ಯಾಂಗ್ಳೂರು ಕೂಡ ಅದಕ್ಕೆ ಭಾಳ ಲಾಭವನ್ನು ಪಡೆದಿದೆ. ಅದಾದ ನಂತರ ಡಿಜಿಟಲ್ ಇಂಡಿಯಾ ಡಿಜಿಟಲ್ ಸ್ಟ್ಯಾಕ್ ಮೂಲಕ UPI ಮೂಲಕ ತಮ್ಮ ಎಲ್ಲ ಪೇಮೆಂಟ್ಗಳು ಕೂಡ ನೀವು ಭಾಳ ಅನುಕೂಲವಾಗಿ ಮಾಡ್ಕೋಬೋದು. ಆ ಸ್ಟಾರ್ಟಪ್ ಇಂಡಿಯಾ ಮತ್ತು ಆ ಒಂದು ಇಂಟರ್ನೆಟ್ ರೆವಲ್ಯೂಷನ್ ಮೂಲಕ ಇವತ್ತು ಎಲ್ಲ ಆ್ಯಪ್ಗಳ ಮೂಲಕ ನಮಗೇನು ಆಚೆ ಹೋಗೋ ಅವಶ್ಯಕತೆ ಇಲ್ಲ. ಸ್ವಿಗ್ಗಿಯಿಂದ ನೀವು ಊಟ ತೊಗೋಬೋದು, ಝೊಮ್ಯಾಟೋಯಿಂದ ತೊಗೋಬೋದು, ಬ್ಲಿಂಕಿಟಿಂದ ತಮ್ಮೆಲ್ಲ ಸಾಮಾನು ಏನು ಮನೆಗೆ ಬೇಕಾಗಿರೋ ದಿನಸಿಗಳು ಅದನ್ನು ಕೂಡ ನೀವು ತೊಗೋಬೋದು. ಅತ್ಯಂತ ಒಂದು ಒಳ್ಳೆಯ ವ್ಯವಸ್ಥೆ, ಡಿಜಿಟಲ್ ವ್ಯವಸ್ಥೆಯನ್ನು ಭಾರತದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇವತ್ತು ಮುಂಬರುವಂಥದ್ದು ಡಿಜಿಟಲ್ ತಂತ್ರಜ್ಞಾನದಲ್ಲಿ AI ಇರ್ಬೋದು, ಕ್ವಾಂಟಮ್ ಇರ್ಬೋದು, ಹೈ ಪವರ್ಡ್ ಕಂಪ್ಯೂಟರ್ಗಳಿರ್ಬೋದು, ಎಲ್ಲ ಒಳ್ಳೆ ಕೆಲಸ ಆಗ್ತಾಯಿದೆ. ಬೆಂಗಳೂರಲ್ಲೇ ದೊಡ್ಡ ಒಂದು ಡೇಟಾ ಸೆಂಟರ್ CDACಲ್ಲಿ ನಿರ್ಮಾಣ ಆಗ್ತಾಯಿದೆ. AIಗೆ ಭಾಳ ದೊಡ್ಡ ಒತ್ತು ಕೊಟ್ಟಿರ್ತಕ್ಕಂಥದ್ದು. ಮೈಸೂರಲ್ಲೇ ಇವತ್ತು ಇಂಡಿಯನ್ AI ಪವರ್ಡ್ ಸಿಸ್ಟಮು ಮೈಸೂರಲ್ಲೇ ಬರ್ತಾ ಇದೆ. ಕರ್ನಾಟಕ ಸರ್ಕಾರ ಒಂದು ಸ್ವಲ್ಪ ಸಹಾಯ ಮಾಡಿದ್ರೆ ಅದು ಒಂದು ದೊಡ್ಡ ಆಸ್ತಿ ಆಗುತ್ತೆ ಕರ್ನಾಟಕಕ್ಕೆ ಮತ್ತು ಭಾರತಕ್ಕೆ. ಆದರೆ ಇಲ್ಲಿ ಜಮೀನು ಕೊಡೋದ್ರಲ್ಲಿ ಎಲ್ಲೇನೋ ಬೇರೆ ಸಮಸ್ಯೆಗಳಿದೆ, ಇದು ವೇದಿಕೆ ಎಲ್ಲ ಮಾತಾಡೋದು. ಆದರೂ ಸಹ ಇಂಥ ಒಂದು ಪರಿಸ್ಥಿತಿ ಇದೆ. ಕ್ವಾಂಟಮ್ ಕಂಪ್ಯೂಟಿಂಗ್ಗೋಸ್ಕರ CDACಲ್ಲಿ ಬೆಂಗಳೂರಲ್ಲಿ ದೊಡ್ಡ ಒತ್ತು ಕೊಡ್ತಾರೆ. ಇಂಥ ಎಲ್ಲ ಒಳ್ಳೊಳ್ಳೆ ಬೆಳವಣಿಗೆಗಳು ಈ ಒಂದು ಕಳೆದ 12 ವರ್ಷದಲ್ಲಿ ಆಗಿರ್ತಕ್ಕಂಥದ್ದು ನಮಗೆ ಹೆಮ್ಮೆಯ ಸಂಗತಿ. ಒಂದು ಪಾರಂಪರಿಕ ಸಮಸ್ಯೆ ಎಲ್ಲಕ್ಕಿಂತ ಮುಖ್ಯವಾದದ್ದು ಆರ್ಟಿಕಲ್ 370 ರದ್ದು ಮಾಡೋದು. ಎಷ್ಟು ವರ್ಷ ಕಾಶ್ಮೀರ ಒಂದು ಪ್ರತ್ಯೇಕ ಕ್ಷೇತ್ರ ಆಗಬೇಕು ಅಂತ ಹೋರಾಟ ನಡೆಸೋದಕ್ಕೆ ಅವಕಾಶ ಇತ್ತು. ಅದು ಭಾರತಕ್ಕೆ ಸೇರಿಲ್ಲ ಅಂತ ಕೆಲವು ಗುಂಪುಗಳು ಹೋರಾಟ ನಡೆಸೋದಕ್ಕೆ ಅವಕಾಶ ಇತ್ತು. ಅವ್ರು ಯಾರಿಗೂ ಸಹ ಇವತ್ತು ವೇದಿಕೆ ಇಲ್ಲ. ಭಾರತನೂ ಕೂಡ ಕಾಶ್ಮೀರ ಅಂತ ಇವತ್ತು ಗುರುತಿಸಲಾಗಿದೆ. ಇವತ್ತು ಯಾವುದೇ ರೀತಿಯ ಭಾವನೆಯೇ ಇಲ್ಲ. ನಕ್ಸಲ್ ಏನೋ ಚಾಲನೆ ಇತ್ತು, ಅದು ಬೇರೆ ಸಮೇತ ಇವತ್ತು ತೆಗೆದಿದ್ದಾರೆ. ಅದು ಎಲ್ಲೂ ಕೂಡ ಉಳಿದಿಲ್ಲ. ಅದಕ್ಕೆ ಅದರ ಒಂದು ಹೊಗೆನೂ ಕೂಡ ಇವತ್ತು ಉಳಿದಿಲ್ಲ. ಅಂಥ ಒಂದು ಒಳ್ಳೆ ಭಾರತದ ಸುರಕ್ಷತೆಗಾಗಿ ಕೆಲಸವನ್ನು ಮಾಡಿದರು. ಅಂಥ ಪಾರಂಪರಿಕ ಸಮಸ್ಯೆಗಳನ್ನ ಬಗೆಹರಿಸುವಂಥದ್ದಕ್ಕಾಗಿ ಇವತ್ತು ಮುಂದುವರಿತಾವ್ರೆ. ಇವತ್ತು ಜಾತಿ ಗಣತಿ ಜನಗಣತಿನೂ ಕೂಡ 51ರಲ್ಲಿ ಅವಕಾಶ ಇತ್ತು, 61ರಲ್ಲಿ ಅವಕಾಶ ಇತ್ತು, 71ರಲ್ಲಿ ಅವಕಾಶ ಇತ್ತು, 81ರಲ್ಲಿ ಅವಕಾಶ ಇತ್ತು, 2001ರಲ್ಲೂ ಕೂಡ ಇವತ್ತು ಅವಕಾಶ ಇತ್ತು ಕಾಂಗ್ರೆಸ್ ಸರ್ಕಾರ. ಎಲ್ಲೂ ಕೂಡ ಅವರು ಜಾತಿ ಗಣತಿ ಮಾಡೋದಕ್ಕೆ ಕೆಲಸ ಮಾಡಿಲ್ಲ. ನಮ್ಮ ಸಂವಿಧಾನದಲ್ಲೇ ಇದೆ ಇಂಥ ಪ್ರತಿ 10 ವರ್ಷಕ್ಕೆ ನೀವು ಮಾಡ್ಬೋದು. ಆ ಜಾತಿ ಗಣತಿನೂ ಕೂಡ ಏನು 21ರಲ್ಲಿ ಮಾಡಬೇಕಾಗಿತ್ತು, ಕೋವಿಡಿಂದ ಆಗಲಿಲ್ಲ. ಇವತ್ತು ಅದನ್ನು ಕೂಡ ಮಾಡೋದಕ್ಕೆ ಮುಂದುವರಿತಾ ಇದ್ದೀವಿ. ಆಗಲೇ ಮನೆಗಳದ್ದು ಎಲ್ಲರೂ ಕೂಡ ಸಮೀಕ್ಷೆಯನ್ನು ನಡೆದಿದೆ, ತಮ್ಮೆಲ್ಲರ ಮನೆಗೂ ಬಂದಿರ್ತಾರೆ. ಇದಾದ ನಂತರ ಜಾತಿ ಗಣತಿನೂ ಕೂಡ ಅಂದರೆ ಪ್ರತಿ ಜನರದ್ದು ಒಂದು ಮಾಹಿತಿ ತಗೊಳ್ಳುವಂಥದ್ದು ಕೆಲಸನೂ ಕೂಡ ಆಗುತ್ತೆ. ಎಲ್ಲ ಪಾರಂಪರಿಕ ಸಮಸ್ಯೆ ಭಾರತದ ಒಂದು ಒಳ್ಳೆ ದಿಕ್ಕಿನಲ್ಲಿ ಹೋಗೋದಕ್ಕೆ ಇವತ್ತು ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಈ ಒಂದು ಪಕ್ಷಕ್ಕೆ ಇದು ಹೆಮ್ಮೆಯ ಸಂಗತಿ. ನಾವು ಅವರ ಒಂದು ಆದರ್ಶ ಮೇರೆಗೆ ಅವರು ಕೊಟ್ಟಿರ್ತಕ್ಕಂಥ ಸಲಹೆ ನಿರ್ದೇಶನ ಮತ್ತು ಅವ್ರ ಸೇತುವೆಯಾಗಿ ನಾವು ಕೂಡ ಇಲ್ಲಿ ಕೆಲಸ ಮಾಡೋದಕ್ಕೆ ನಾವು ಎಲ್ಲರೂ ಬದ್ಧವಾಗಿದ್ದೀವಿ. ಅದೇ ಅಂತೆ ನಾವು ಮುಂದುವರಿತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ಇಡೀ ಪಕ್ಷದ ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಸಮಸ್ತ ಭಾರತೀಯರಿಗೂ ಕೂಡ ಈ ಒಂದು ಒಳ್ಳೆಯ ಸರ್ಕಾರಕ್ಕೆ ತಮ್ಮ ಮತದ ಮೂಲಕ ನೀವು ಏನು ಭಾರತದ ಪರಿವರ್ತನೆಗಾಗಿ ನೀವು ಕೂಡ ಕೊಡುಗೆಯನ್ನು ಕೊಟ್ಟಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ನಾವು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀವಿ.